ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ ಮತ್ತು ಜೀವನ ಜ್ಞಾನವನ್ನು ಹೇಳಿಕೊಡುವ ಅಮೂಲ್ಯವಾದ ಧನವೇ ಕನ್ನಡ ಗಾದೆಗಳು. ಒಂದು ಸಾಲಿನಲ್ಲಿ ಜೀವನದ ದೊಡ್ಡ ಸತ್ಯವನ್ನು ಹೇಳುವ ಶಕ್ತಿ ಗಾದೆಗಳಿಗೆ ಇವೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಸಿದ್ಧ ಕನ್ನಡ ಗಾದೆಗಳು ಮತ್ತು ಅದರ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವ ಗಾದೆ ನಿಮಗೆ ಹೆಚ್ಚು ಇಷ್ಟವಾಯಿತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ. ಭಾಗ 13. ಗಾದೆಗಳು ನಾಣ್ಣುಡಿ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿದೆ. ಗಾದೆ 1. ಶಂಖದಿಂದ ಬಂದರೆ ತೀರ್ಥ ಎಂಬುದು ಒಂದು ಅತ್ಯಂತ ಪ್ರಸಿದ್ಧ ಕನ್ನಡ ಗಾದೆ ಮಾತು. ಇದರ ವಿವರಣೆ ಹೀಗಿದೆ. ಈ ಗಾದೆಯ ನೇರ ಅರ್ಥ ಏನಪ್ಪಾ ಅಂತ ಅಂದರೆ, ಹಿಂದೂ ಧರ್ಮದ ಆಚರಣೆಗಳ ಪ್ರಕಾರ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡುವಾಗ ಶಂಖದ ಮೂಲಕ ಹರಿಸಿದ ನೀರನ್ನು ಮಾತ್ರ ತೀರ್ಥ, ಪವಿತ್ರ ಜಲ ಎಂದು ಪರಿಗಣಿಸಲಾಗುತ್ತಿತ್ತು. ಬರಿಗೈಯಿಂದ ಅಥವಾ ಸಾಧಾರಣ ಪಾತ್ರೆಯಿಂದ ಸುರಿದ ನೀರಿಗೆ ಅಂತಹ ಪವಿತ್ರ ಸ್ಥಾನವಿಲ್ಲ. ಗಾದೆಯ ಒಳ ಅರ್ಥ ಏನಪ್ಪಾ ಅಂತ ಅಂದರೆ, ಒಂದು ಮಾತು ಸತ್ಯವಾಗಿದ್ದರೂ ಅದನ್ನು ಯಾರು ಹೇಳುತ್ತಾರೆ ಎಂಬುದು ಮುಖ್ಯವಾಗುತ್ತದೆ. ಅಂದರೆ ಸಮಾಜದಲ್ಲಿ ಗೌರವವಿರುವ ಅಥವಾ ವಿಷಯದ ಬಗ್ಗೆ ಅಧಿಕಾರವಿರುವ ವ್ಯಕ್ತಿಯ ಬಾಯಿಯಿಂದ ಬಂದ ಮಾತುಗಳಿಗೆ ಮಾತ್ರ ಬೆಲೆ ಸಿಗುತ್ತದೆ. ಜ್ಞಾನಿ ಅಥವಾ ಹಿರಿಯರ ಮಾತಿಗೆ ಸಮಾಜದಲ್ಲಿ ಮನ್ನಣೆ ದೊರೆಯುತ್ತದೆ. ಅದೇ ಮಾತನ್ನು ಸಾಮಾನ್ಯ ವ್ಯಕ್ತಿ ಹೇಳಿದಾಗ ಜನರು ಅಷ್ಟಕ್ಕಾಗಿ ಗಮನಿಸುವುದಿಲ್ಲ. ಒಬ್ಬ ನಾಯಕ ಅಥವಾ ಹಿರಿಯ ಅಧಿಕಾರಿ ಒಂದು ಆದೇಶ ನೀಡಿದಾಗ ಅದು ಹೇಗೆ ಶಾಸನವಾಗುತ್ತದೆಯೋ ಹಾಗೆ ಸಮರ್ಥ ವ್ಯಕ್ತಿಗಳಿಂದ ಬಂದ ಸಲಹೆಗಳು ತೀರ್ಥದಂತೆ ಸ್ವೀಕಾರಾರ್ಹವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಿಷಯಕ್ಕಿಂತಲೂ ಅದನ್ನು ಹೇಳುವ ವ್ಯಕ್ತಿಯ ಯೋಗ್ಯತೆ ಮತ್ತು ಸ್ಥಾನಮಾನ ಮುಖ್ಯ ಎಂಬುದು ಈ ಗಾದೆಯು ತಿಳಿಸುತ್ತದೆ. ಗಾದೆ ಮಾತು 2. ಉಗುರಿನಲ್ಲಿ ಹೋಗುವ ಚಿಗುರಿಗೆ ಕೊಡಲಿ ಏಕೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಒಂದು ಸಣ್ಣ ಕೆಲಸ ಅಥವಾ ಸಮಸ್ಯೆಯನ್ನು ಅತ್ಯಂತ ಸುಲಭವಾಗಿ ಮತ್ತು ಕಡಿಮೆ ಶ್ರಮದಿಂದ ಪರಿಹರಿಸಲು ಸಾಧ್ಯವಿರುವಾಗ ಅದಕ್ಕಾಗಿ ದೊಡ್ಡ ಮಟ್ಟದ ಸಿದ್ಧತೆ ಅಥವಾ ಅನಗತ್ಯವಾಗಿ ಹೆಚ್ಚಿನ ಶ್ರಮ ಪಡುವುದು ಮೂರ್ಖತನ ಎಂದರ್ಥ. ಗಿಡದ ಎಳೆಯ ಚಿಗುರನ್ನು ಚಿವುಟಿ ಹಾಕಲು ನಮ್ಮ ಕೈ ಬೆರಳಿನ ಉಗುರೇ ಸಾಕು. ಅದಕ್ಕೆ ದೊಡ್ಡ ಕೊಡಲಿಯ ಅಗತ್ಯವಿಲ್ಲ. ಕೊಡಲಿಯನ್ನು ಮರ ಕಡಿಯಲು ಬಳಸುತ್ತಾರೆಯೇ ಹೊರತು ಎಳೆಯ ಚಿಗುರಿಗಲ್ಲ. ಸಮಸ್ಯೆಗಳು ಚಿಕ್ಕದಾಗಿರುವಾಗಲೇ ಅವುಗಳನ್ನು ಚಾಕಚಕ್ಯತೆಯಿಂದ ಬಗೆಹರಿಸಿಕೊಳ್ಳಬೇಕು. ಸಣ್ಣ ಮಾತಿನಲ್ಲಿ ಮುಗಿಯುವ ಜಗಳಕ್ಕೆ ಪೊಲೀಸ್ ಕೋರ್ಟು ಎಂದು ಹೋಗುವುದು ಈ ಗಾದೆಗೆ ಅನ್ವಯಿಸುತ್ತದೆ. ನಾವು ಮಾಡುವ ಕೆಲಸಕ್ಕೆ ತಕ್ಕಂತೆ ಸಾಧನ ಅಥವಾ ಮಾರ್ಗವನ್ನು ಬಳಸಬೇಕು. ಅಲ್ಪ ಕಾರ್ಯಕ್ಕೆ ಅತಿ ದೊಡ್ಡ ಸಾಹಸ ಅನಗತ್ಯ. ಒಟ್ಟಾರೆ ಸಾರಾಂಶ ಏನಪ್ಪಾ ಅಂತ ಅಂದರೆ, ಶಕ್ತಿಯ ಬಳಕೆಗಿಂತ ಯುಕ್ತಿಯ ಬಳಕೆ ಮೇಲು. ಎಲ್ಲಿ ಮೃದುವಾಗಿ ವರ್ತಿಸಿ ಕೆಲಸ ಸಾಧಿಸಬಹುದೋ ಅಲ್ಲಿ ಕಠಿಣ ಹಾದಿ ತುಳಿಯಬಾರದು ಎಂಬುದು ಈ ಗಾದೆಯ ಆಶಯ. ಗಾದೆ ಮಾತು 3. ದುಷ್ಟರನ್ನು ಕಂಡು ದೂರವಿರು. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಕೆಟ್ಟ ಗುಣವುಳ್ಳವರು ಅಥವಾ ದುಷ್ಟಬುದ್ಧಿಯ ಜನರಿಂದ ಸದಾ ಅಂತರ ಕಾಯ್ದುಕೊಳ್ಳುವುದು ನಮ್ಮ ಕ್ಷೇಮಕ್ಕೆ ಮತ್ತು ಮನಸ್ಸಿಗೆ ಶಾಂತಿಗೆ ಒಳ್ಳೆಯದು ಎಂಬುದು ಈ ಗಾದೆಯ ಮೂಲ ಉದ್ದೇಶ. ದುಷ್ಟರಿಗೆ ತತ್ವ ಅಥವಾ ನೀತಿ ಇರುವುದಿಲ್ಲ. ಅವರ ಸ್ನೇಹ ಮಾಡಿದರೆ ನಾವು ಕೂಡ ಅವರಂತೆ ಕೆಟ್ಟ ಹಾದಿ ಹಿಡಿಯುವ ಸಾಧ್ಯತೆ ಇರುತ್ತದೆ ಅಥವಾ ಅವರ ಕಾರಣದಿಂದ ನಾವು ತೊಂದರೆಗೆ ಸಿಲುಕಬಹುದು. ಸಜ್ಜನರ ಜೊತೆಗಿದ್ದರೆ ಜ್ಞಾನ ಬೆಳೆಯುತ್ತದೆ, ಆದರೆ ದುರ್ಜನರ ಜೊತೆಗಿದ್ದರೆ ಮೌನ ಮತ್ತು ಗೌರವ ಎರಡೂ ನಾಶವಾಗುತ್ತದೆ. ಕೆಸರಿನಲ್ಲಿ ಕಲ್ಲು ಎಸೆದರೆ ನಮ್ಮ ಮೈಮೇಲೆಯೇ ಸಿಡಿಯುವಂತೆ ದುಷ್ಟರನ್ನು ತಿದ್ದಲು ಹೋದರೆ ನಮಗೆ ಸಂಕಷ್ಟ ಎದುರಾಗಬಹುದು. ಅವರೊಂದಿಗೆ ವಾದ ಮಾಡುವುದಕ್ಕಿಂತ ಅಥವಾ ಅವರನ್ನು ಎದುರಿಸುವುದಕ್ಕಿಂತ ಅವರನ್ನು ಅಲಕ್ಷಿಸಿ ಅಂದರೆ ದೂರ ಉಳಿಯುವುದೇ ಬುದ್ಧಿವಂತಿಕೆ. ಇದರ ಸಾರಾಂಶ ಏನಪ್ಪಾ ಅಂತ ಅಂದರೆ, ಒಳ್ಳೆಯ ಹಣ್ಣುಗಳ ನಡುವೆ ಒಂದು ಕೊಳೆತ ಹಣ್ಣು ಇದ್ದರೆ ಅದು ಉಳಿದ ಹಣ್ಣುಗಳನ್ನು ಹಾಳು ಮಾಡುವಂತೆ ದುಷ್ಟರ ಸವಾಸ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಶಾಂತಿಯುತ ಜೀವನಕ್ಕಾಗಿ ಅಂತಹವರಿಂದ ದೂರವಿರಬೇಕು. ಗಾದೆ ಮಾತು 4. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುವನೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಈ ಭೂಮಿಯ ಮೇಲೆ ಜನ್ಮ ನೀಡಿದ ಭಗವಂತನು ಪ್ರತಿಯೊಬ್ಬ ಜೀವಿಗೂ ಬದುಕಲು ಬೇಕಾದ ಆಹಾರ ಮತ್ತು ಜೀವನೋಪಾಯವನ್ನು ಖಂಡಿತವಾಗಿಯೂ ಕಲ್ಪಿಸಿರುತ್ತಾನೆ ಎಂಬುದು ಇದರ ತಾತ್ಪರ್ಯ. ಸಂಕಷ್ಟದ ಸಮಯದಲ್ಲಿ ಅಥವಾ ದಾರಿ ಕಾಣದಿದ್ದಾಗ ದುಡಿಗೆಡಬಾರದು. ಸೃಷ್ಟಿಕರ್ತನು ನಮ್ಮನ್ನು ಕೈಬಿಡುವುದಿಲ್ಲ ಎಂಬ ಸಾಂತ್ವನವನ್ನು ಇದು ನೀಡುತ್ತದೆ. ಹುಲ್ಲು ಮೇಯೋ ಪ್ರಾಣಿಯಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲರಿಗೂ ಅವರವರ ಪಾಲಿನ ಆಹಾರ ಸಿಕ್ಕೇ ಸಿಗುತ್ತದೆ ಎನ್ನುವ ವಿಶಾಲವಾದ ಅರ್ಥ ಇದರಲ್ಲಿದೆ. ಸರಳವಾಗಿ ಹೇಳುವುದಾದರೆ, ಹುಟ್ಟಿಸಿದ ದೈವವು ಬದುಕಲು ದಾರಿಯನ್ನು ತೋರಿಸಿಯೇ ತೋರಿಸುತ್ತಾನೆ. ಆದ್ದರಿಂದ ಅತಿಯಾದ ಆತಂಕ ಬೇಡ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಗಾದೆ ಮಾತು 5. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಗಾದೆಯು ಜೀವನದ ಅತ್ಯಂತ ಸವಾಲಿನ ಮತ್ತು ಜವಾಬ್ದಾರಿಯುತ ಕೆಲಸಗಳನ್ನು ವಿವರಿಸುತ್ತದೆ. ಹಿರಿಯರು ಹೇಳಿರುವ ಈ ಅನುಭವದ ಮಾತಿನ ಮುಖ್ಯ ಅರ್ಥಗಳು ಇಲ್ಲಿವೆ. ಒಂದು ಮನೆ ಕಟ್ಟುವಾಗ ಅಥವಾ ಮದುವೆಯನ್ನು ಮಾಡುವಾಗ ಎದುರಾಗುವ ಆರ್ಥಿಕ ಕಷ್ಟಗಳು, ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡಗಳು ಅತೀವವಾಗಿರುತ್ತವೆ.
ಇವುಗಳನ್ನು ಕೇವಲ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಸ್ವತಃ ಅನುಭವಿಸಿದಾಗ ಮಾತ್ರ ಅದರ ಹಿಂದಿನ ಶ್ರಮ ಅರ್ಥವಾಗುತ್ತದೆ. ಇವೆರಡೂ ಕಾರ್ಯಗಳು ಕೇವಲ ವೈಯಕ್ತಿಕವಲ್ಲ, ಇಡೀ ಕುಟುಂಬದ ಗೌರವ ಮತ್ತು ಭವಿಷ್ಯದ ಜೊತೆಗೆ ಬೆಸೆದುಕೊಂಡಿರುತ್ತವೆ. ಮನೆ ಒಂದು ಸೂರು ನೀಡಿದರೆ ಮದುವೆ ಒಂದು ಹೊಸ ಸಂಬಂಧವನ್ನು ಬೆಸೆಯುತ್ತದೆ. ಮಧ್ಯಮ ವರ್ಗದ ಜನರಿಗೆ ತಮ್ಮ ಜೀವಮಾನದ ಸಂಪಾದನೆಯ ಬಹುಭಾಗ ಈ ಎರಡು ಕಾರ್ಯಗಳಿಗಾಗಿ ವಿನಿಯೋಗವಾಗುತ್ತದೆ. ಆದ್ದರಿಂದಲೇ ಇವುಗಳನ್ನು ಜೀವನದ ದೊಡ್ಡ ಸಾಧನೆಗಳೆಂದು ಪರಿಗಣಿಸಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಯಾವುದೇ ಕೆಲಸವು ಹೊರಗಿನಿಂದ ನೋಡುವಷ್ಟು ಸುಲಭವಲ್ಲ. ಪ್ರಾಯೋಗಿಕವಾಗಿ ಅದರಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನೈಜ ಕಷ್ಟ ಸುಖಗಳು ಅರಿವಾಗುತ್ತದೆ ಎಂಬುದು ಈ ಗಾದೆಯ ಸಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಮುಖ ಕನ್ನಡ ಗಾದೆಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಂಡೆವು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಜೀವನ ಅನುಭವಗಳ ಸಾರವೇ ಈ ಗಾದೆಗಳು. ಈ ಗಾದೆಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಿಮಗೆ ಇನ್ನಷ್ಟು ಕನ್ನಡ ಗಾದೆಗಳು ತಿಳಿದುಕೊಳ್ಳಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಉಪಯುಕ್ತ ಹಾಗೂ ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.